ಒಂದು ವೇಳೆ ನಾನು ನಾಗಿಣಿ ಅಂತ ಗೊತ್ತಾದರೆ ಅವ್ರು ಯಾರೂ ನನ್ನ ಜೀವ ಸಹಿತ ಉಳಿಸೋದಿಲ್ಲ. ಆದರೆ ಪಾಪ ಸಹಸ್ರ, ಅವಳು ತುಂಬ ಒಳ್ಳೆಯವಳು. ಅವಳ ಹತ್ರ ನಾನು ಎಲ್ಲ ಸತ್ಯನೂ ಹೇಳ್ಕೊಂಬಿಡ್ಲಾ. ಯಾಕಂದರೆ ಊರ ಜನ ಎಲ್ಲ ಕಣ್ಣಮ್ಮನ ಕಣ್ಣು ಅಂತ ನಂಬ್ಕೊಂಡಿರೋ ನಮ್ಮ ನಾಗಮಣಿ ಈ ಊರಲ್ಲೇ ಇದೆ. ಆದಿಶೇಷನ ಮಾನವ ರೂಪಿ ತ್ರಿಶೂಲ್ ಕೂಡ ಇಲ್ಲೆಲ್ಲೋ ಇದ್ದಾನೆ ಅನಿಸ್ತಿದೆ. ಇದೆಲ್ಲದಕ್ಕೂ ಒಂದು ಪರಿಹಾರ ಸಿಗಬೇಕು ಅಂದರೆ ನಾನೆಲ್ಲ ಸತ್ಯನೂ ಸಹಸ್ರ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಗುರುದೇವ. ಬೇಡ ಶಿವಾನಿ, ಪರಿಸ್ಥಿತಿಯ ಕೈಗೊಂಬೆ ನೀನು ಯಾರು ಅನ್ನೋ ಸತ್ಯ ನಿನ್ನ ಬಾಯಿಂದ ತಿಳಿದರೆ ನಿನಗೆ ಅಪಾಯ ಶತಸಿದ್ಧ. ನಿನಗೆ ತಿಳಿದಂತೆ ನಿನಗಿಲ್ಲಿ ದೈವಶಕ್ತಿಯಾಗಲಿ ಅಥವಾ ನಾಗಶಕ್ತಿಯ ಬಲವಿಲ್ಲ. ಕಣ್ಣೂರಿಗೆ ಮಾದಲಮ್ಮನ ಶಾಪವಿದೆ. ಆದ್ದರಿಂದ ಇಲ್ಲಿ ಕೇವಲ ನಿನಗೆ ದೇವರು ಕೊಟ್ಟಿರೋ ಮೇಧಾಶಕ್ತಿಯನ್ನು ಮಾತ್ರ ಬಳಸಬೇಕು. ನಿನ್ನಲ್ಲಿ ಕೂಡ ಬೇರೆ ಯಾವುದೇ ಶಕ್ತಿ ಇಲ್ಲ. ನಿನ್ನ ಬುದ್ಧಿಶಕ್ತಿಯಿಂದ ಮಾತ್ರ ನೀನು ಈ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಬೇರೆ ಯಾವ ದಾರಿಯೂ ನಿನಗಿಲ್ಲ. ಸಹಸ್ರ, ನನಗೊಂದು ಕುತೂಹಲ. ಯಾವುದ್ರ ಬಗ್ಗೆ? ನೀನು ನಿನ್ನ ದೀಪದ ಸಹಾಯದಿಂದ ಊರಲ್ಲಿ ಯಾರಿಗಾದ್ರೂ ಅನಾರೋಗ್ಯ ಆದರೆ ಅವ್ರಿಗೆ ಔಷಧಿ ಕೊಡ್ತೀಯಾ? ನನ್ನ ಕುತೂಹಲ ಏನು ಅಂದರೆ, ದೀಪ ಬರೀ ಔಷಧಿಗಳ ಬಗ್ಗೆ ತಿಳಿಸುತ್ತಾ ಅಥವಾ ಭೂತ ವರ್ತಮಾನ ಭವಿಷ್ಯದ ಬಗ್ಗೆ ಕೂಡ ತಿಳಿಸುತ್ತಾ? ಇದು ಬರೀ ಕಾಯಿಲೆಗೆ ಔಷಧಿ ಮಾತ್ರ ತಿಳಿಸಲ್ಲ, ಎಲ್ಲವನ್ನ ತಿಳಿಸತ್ತೆ. ಭೂತ, ವರ್ತಮಾನ, ಭವಿಷ್ಯದ ಕಾಲ ಕೂಡ. ಹಾಗಾದ್ರೆ ಅಭಯ್ 6-7 ತಿಂಗಳಿಂದ ಕಾಣೆ ಆಗಿದ್ದಾಗ ಅವನು ಎಲ್ಲಿದ್ದಾನೆ ಅಂತ ನೀನು ದೀಪೇಶ್ವರಿನ ಕೇಳಿ ತಿಳ್ಕೊಬೋದಾಗಿತ್ತಲ್ವಾ? ಇಷ್ಟೆಲ್ಲ ಕಷ್ಟಪಡೋ ಬದಲು ನೀನು ಆ ಕೆಲಸ ಯಾಕೆ ಮಾಡಲಿಲ್ಲ? ಶಿವಾನಿ, ದೀಪ ನನಗೆ ದೇವರು ಕೊಟ್ಟಿರೋ ಆಶೀರ್ವಾದ. ಅದನ್ನ ಜನರು ಒಳ್ಳೇದಕ್ಕೆ ಮಾತ್ರ ಬಳಸ್ಕೋಬೇಕು. ನಾನಿದನ್ನ ನನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಳಲ್ಲ. ಈ ದೀಪ ಇರೋದು ಬೇರೆಯವರ ಉಪಕಾರಕ್ಕೆ. ಅದಕ್ಕೆ ನನ್ನ ಅಭಯ್ ಎಲ್ಲಿದ್ದಾನೆ ಅಂತ ನಾನು ಕೇಳಲಿಲ್ಲ. ಅದು ಸರಿ, ನಿನಗೆ ಇವಾಗ ಯಾಕೆ ಈ ಪ್ರಶ್ನೆ ಬಂತು? ನಿನ್ನ ಬಗ್ಗೆ ಏನಾದರೂ ದೀಪೇಶ್ವರಿ ಹತ್ರ ಕೇಳಬೇಕಿತ್ತಾ? ನಾನು ವಿಚಾರಿಸ್ಲಾ? ಅಯ್ಯೋ, ನನ್ನ ಬಗ್ಗೆ ವಿಚಾರಿಸು ಅಂತ ನಾನೇನು ಕೇಳ್ತಿಲ್ಲ. ಆದರೆ ಏನು? ಆ ಶತಶೃಂಗನ ಬಗ್ಗೆ ಒಂದ್ಸಲ ವಿಚಾರಿಸು. ಅದಕ್ಕೆ ಹೇಳ್ತಾ ಇರೋದು ಸಹಸ್ರ, ಆ ಶತಶೃಂಗನ ಹಿಂದೆನೋ ನೀವ್ ಯಾರು ಕಾಣ್ದಿರೋ ಒಂದು ಸತ್ಯ ಇರ್ಬೋದಲ್ವಾ? ಶತಶೃಂಗನ ಬಗ್ಗೆ ಏನ್ ಅನ್ಕೊಂಡಿದ್ಯಾ ಶಿವಾನಿ? ಅವ್ರ ಬಗ್ಗೆ ಏನಾದ್ರೂ ದೀಪೇಶ್ವರಿ ಹತ್ರ ಹೋಗಿ ಕೇಳಿದ್ರೆ ದೀಪ ಮಾತೇ ಆಡಲ್ಲ. ಯಾಕಂದ್ರೆ ನನ್ ಮಗು ಆಗಿದ್ದಾಗ ಕಣ್ಣಮ್ಮನ ದೇವಸ್ಥಾನದ ಹತ್ರ ಸಿಕ್ಕಿದ್ನಂತೆ. ಆವಾಗ ನನ್ನ ಜೊತೆ ದೀಪನೂ ಇತ್ತಂತೆ. ಊರಿನ ಜನಕ್ಕೆಲ್ಲ ನಾನು ಮತ್ತೆ ದೀಪ ಕಣ್ಣಮ್ಮನ ಆಶೀರ್ವಾದ ಅಂತೆ. ಹಾಗಿದ್ದಾಗ ನಾನು ಕಣ್ಣಮ್ಮನ ಭಕ್ತನ ಮೇಲೆ ಅನುಮಾನ ಪಟ್ರೆ ಕಣ್ಣಮ್ಮನ ಕೋಪ ಬರಲ್ವಾ? ಇಲ್ಲ ಶಿವಾನಿ, ನನಗೆ ಶತಶೃಂಗ ಅವ್ರ ಬಗ್ಗೆ ಕೇಳೋದಿಕ್ಕಾಗಲ್ಲ. ನಿನಗೆ ಅನುಮಾನ ಬಂದಿದೆ ಅನ್ನೋ ಕಾರಣಕ್ಕೆ ಅವ್ರು ಒಳ್ಳೆಯವರು ಅಂತ ಗೊತ್ತಿದ್ರು ನಾನು ಹೇಗೆ ಅವ್ರ ಬಗ್ಗೆ ಪ್ರಶ್ನೆ ಮಾಡಲಿ? ಸಹಸ್ರ, ನಾನು ಹಾಗಲ್ಲ ಹೇಳ್ತಿರೋದು. ನಿನಗೆ ನನ್ನ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ. ನನಗೆ ಕೆಲವೊಬ್ರು ಮುಖ ನೋಡಿದ್ರೆ ಏನೋ ಒಂದು ಅನ್ಸುತ್ತೆ. ಅವರ ಮರಣದ ಮುನ್ಸೂಚನೆಗಳು ಗೊತ್ತಾಗುತ್ತೆ. ಅದೇ ರೀತಿ ಶತಶೃಂಗನ ಮುಖ ನೋಡಿದಾಗಲೂ ಕೂಡ ಹಾಗೆ ಅನ್ನಿಸ್ತು.
ಸಹಸ್ರ, ನನಗನ್ಸೋ ಪ್ರಕಾರ ಇನ್ನೊಂದು 7-8 ದಿನಗಳಲ್ಲಿ ಆ ಶತಶೃಂಗನ್ ಬಲಿ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅನುಮಾನನೇ ಬೇಡ. ಶತಶೃಂಗನ್ ಬಗ್ಗೆ ದೀಪೇಶ್ವರಿ ಹತ್ರ ಒಂದ್ಸತಿ ಕೇಳು. ಸರಿ, ಈ ವಿಷಯಕ್ಕಾದ್ರೂ ಕೇಳ್ತೀನಿ. ಇವಾಗ ನೀನು ಹೋಗಿ ಮಲ್ಕೋ, ನಾನು ನಾಳೆ ಬೆಳಗ್ಗೆನೆ ಕೇಳ್ತೀನಿ. ದೀಪ ಮಾತಾಗಿ ಸತ್ಯ ಮಾತ್ರ ಹೇಳ್ತಾಳೆ, ಎಲ್ಲವೂ ಶುಭ ಅಂತ. ಶಿವಾನಿ, ಹೋಗಿ ಮಲ್ಕೋ. ಆ ಸಮಯದಲ್ಲಿ ಕಣ್ಣಮ್ಮನ ಕಣ್ಣು ಕಾಪಾಡಕ್ಕಾಗ್ದೆ, ನನ್ನ ಕರ್ತವ್ಯ ನಿಭಾಯಿಸಕ್ಕಾಗ್ದೆ ಸತ್ತು ಹೋಗಿದ್ದೆ. ಅದು ಈ ಜನ್ಮದಲ್ಲಿ ನೆರವೇರ್ತಾ ಇದೆ ಅಂತ ಹೇಳಿದೆ. ಯಾಕೆ, ಏನಾದ್ರೂ ಅನುಮಾನನಾ? ಹಾಗೇನಿಲ್ಲ ಕಣಯ್ಯ, ನಿನ್ ಮೇಲೆ ಅನುಮಾನ ಪಡ್ತಾ ಇಲ್ಲ ನಾನು. ಇಲ್ಲಿ ಕೇಳು. ಅಲ್ಲ ಕಣಯ್ಯ, ಕಣ್ಣಮ್ಮನಿಗೆ ಒಂದೇ ಒಂದು ಕಣ್ಣಿದೆ ಅಂತ ನಿನ್ನ ಕಣ್ಣನ್ನೇ ಕಿತ್ಕೊಟ್ಟ ಮಹಾನ್ ಭಕ್ತ ನೀನು. ನಾವು ನಿಮ್ಮ ಮೇಲೆ ಅನುಮಾನ ಪಡ್ತೀವೇನಯ್ಯ? ಹೇಳ್ರಪ್ಪ, ಹೇಳ್ರಿ. ಸರಿ, ಏನೋ ಹೇಳಬೇಕು ಅಂತ ಬಂದಲ್ಲ, ಅದೇನು ಹೇಳು. ಇಲ್ಲಿ ಎಲ್ಲ ಸರಿಯಾದ ಸಮಯಕ್ಕೆ ನಡೀತಾ ಇದೆ. ನಾನು ಒಬ್ರನ್ನ ಕರ್ಕೊಂಬಂದಿದ್ದೀನಿ. ಅವರು ಇಲ್ಲೇ ಊರು ಹೊರಗಡೆ ಇದ್ದಾರೆ. ಇವತ್ತೇ ಪೂಜೆ ಆಗುತ್ತೆ ಅಂದರೆ ಇವತ್ತೇ ಅವರು ನಾಗಿಣಿನ ಕರೆಸ್ತಾರೆ. ಕರೆಸೋ ಜವಾಬ್ದಾರಿ ಅವ್ರದ್ದು. ಆಯ್ತು ಆಯ್ತು, ಇವತ್ತೇ ಕರ್ಸಪ್ಪ. ಕೆಟ್ಟ ಗಳಿಗೆಲ್ಲ ಇವತ್ತು ಮುಗ್ದು ಹೋಗಿ. ಇವತ್ತು ಶುಭ ದಿನ ಅಂತ ಗುರುಗಳು ಹೇಳಿದ್ರು. ಒಳ್ಳೆ ಕೆಲಸಗಳು ಇವತ್ತೇ ನಡೆದು ಹೋಗಿ, ಪೂಜೆ ಆಗೋಗ್ಲಿ. ಗುರುಗಳನ್ನ ಕರ್ಕೊಂಡು ಬಾ. ನಾನು ಪೂಜಾ ಸಾಮಗ್ರಿ ಎಲ್ಲ ತಯಾರು ಮಾಡ್ತೀನಿ. ನಾವು ಆ ಜಾಗದಲ್ಲಿ ಇರ್ತೀವಿ. ಕರ್ಕೊಂಡು ಬಾ, ಹೋಗ್. ಪುಟ್ಟತ್ತೆ, ಎಲ್ಲಿಗೆ ಎಷ್ಟು ಅವಸರವಾಗಿ ಹೋಗ್ತಾ ಇದ್ದೀರಾ? ನಿನಗ್ ಗೊತ್ತಿಲ್ವಾ ಸಹಸ್ರ, ಇವತ್ತು ನಮ್ಮೂರ್ಗೆ ನಾಗಿಣಿನ್ ಕರ್ಸೋ ಪೂಜೆ ನಡೀತಾ ಇದೆ. ಬೇಗ ಹೋಗ್ಬೇಕು, ದಾರಿ ಬಿಡು. ಶಿವಾನಿ, ಇವತ್ತು ನಾಗಿಣಿ ಬಂಧನ ಆಗ್ತಿದೆ. ನಿನ್ನ ಮೂರಿಗೆ ಕಾಲಿಟ್ಟಿದ್ದು ಎಲ್ಲ ಒಳ್ಳೇದಾಗ್ತಾ ಇದೆ. ನೀನ್ ಬರೋದು ಒಂದಿನ ಮುಂಚೆ ಕಣ್ಣಮ್ಮನ ಕಣ್ಣು ಈ ಊರಿಗೆ ಬಂದ್ಬಿತ್ತು. ನನ್ನ ಅಬ್ಬಾಯಿ ಮನೆಗೆ ಬಂದ. ಎಲ್ಲ ಒಳ್ಳೇದಾಗ್ತಿದೆ. ಇವಾಗ ಆ ನಾಗಿಣಿ ಕತೆನೂ ಮುಗೀತು. ಅಲ್ಲ, ಇದೆಲ್ಲ ಹೇಗೆ? ಎಲ್ಲ ಅಷ್ಟು ಸುಲಭನಾ? ಹೌದಮ್ಮ, ಒಬ್ರು ಮಹಾಗುರುಗಳು ಊರಿಗೆ ಬಂದಿದಾರಂತೆ. ಅವರು ಮಹಾಪೂಜೆ ಮಾಡ್ತಾ ಇದ್ದಾರೆ. ಅವರು ನಾಗಿಣಿನ್ ಕರ್ಸಿ ಕಣ್ಣಮ್ಮನ್ಗೆ ಕಣ್ ಜೋಡ್ಸೋ ಕೆಲಸ ಮಾಡ್ತಾರೆ. ಇಷ್ಟು ದಿನ ನಾವ್ ಇಂಥ ದಿನಕ್ಕೋಸ್ಕರನೇ ಕಾಯ್ತಾ ಇದ್ವಿ. ಶಿವಾನಿ, ಇದನ್ನೇನಾದ್ರೂ ಅಭಯ್ ಕೇಳಿಸ್ಕೊಂಡಿದ್ರೆ ನೀವಿನ್ನು ಯಾವ ಕಾಲದಲ್ಲಿದ್ದೀರಾ? ಇಷ್ಟು ದಿನ ಬರ್ದೇ ಇರೋ ನಾಗಿಣಿ ಎಲ್ಲಿಂದ ಬರ್ತಾಳೆ ಅಂತ ನಮ್ಗೆ ಬೈತಾ ಇದ್ದ. ಈ ಊರಿನ ಎಲ್ರಿಗೂ ಇವತ್ತು ಉತ್ತರ ಸಿಗ್ತಾ ಇದೆ. ಅಭಯ್ಗೆ ಈ ಊರಿನ ವಿಚಾರ ಅಂದ್ರೆ ಎಲ್ಲ ಕಟ್ಟುಕತೆ. ಏನ್ ಕಟ್ಕತೆ ಸಹಸ್ರ? ನಾಗಿಣಿ ಅವನು 6-7 ತಿಂಗಳು ಬಂಧನದಲ್ಲಿ ಇಟ್ಟಿದ್ದಿದ್ ಸುಳ್ಳ? ಇಲ್ಲ, ಎಲ್ಲ ಮರ್ತು ಊರಿಗೆ ಬಂದಿದ್ದ ಅವನ್ನ ದೀಪದ ಸಹಾಯದಿಂದ ನೀನ್ ಸರಿ ಮಾಡಿದ್ ಸುಳ್ಳ? ಎಲ್ಲ ಸತ್ಯ ತಾನೇ? ನೋಡ್ ಸಹಸ್ರ, ಇವತ್ತು ನಾಗಿಣಿ ಬಂಧನ ಆಗೋದು ಸತ್ಯ, ಹಾಗೆ ಕಣ್ಣೂರಿಗೆ ಬಡ್ದಿರೋ ಶಾಪ ದೂರ ಆಗೋದು ಸತ್ಯ. ಒಟ್ನಲ್ಲಿ ಆ ನಾಗಿಣಿ ಸಾವಾದ್ರೆ ಅಷ್ಟೇ ಸಾಕು. ಶಾಸ್ತ್ರ, ಕುಡ್ಗೋಲು, ಈಟಿ, ಚಾಕು ಏನ್ ಸಿಕ್ಕಿದ್ರು ತಗೊಂಡ್ ಬೇಗ ಬಂದ್ಬಿಡು. ಅದೆಲ್ಲ ಯಾಕೆ? ಅಲ್ಲಮ್ಮ, ಆ ನಾಗಿಣಿ ನಮ್ಮೂರಿಗೆ ಎಷ್ಟೆಲ್ಲ ಕಾಟ ಕೊಟ್ಟಿದ್ದಾಳೆ. ಅವಳಿಂದ ಎಷ್ಟು ಜನರು ಪ್ರಾಣ ಹೋಗಿದೆ. ನಮ್ಮೂರು ಮರುಭೂಮಿ ಆಗತ್ತೆ ಕಾರಣ ಅವಳು. ಅವಳಿಗೆ ತಕ್ಕ ಪಾಠ ಕಲಿಸ್ಬೇಕು. ಅವಳಿಂದ ತೊಂದರೆ ಆಗಕ್ ಮುಂಚೆ ಅವಳು ತಕ್ಕ ಪಾಠ ಕಲಿಸ್ಬೇಕು ಅಂತ ಊರವರೆಲ್ಲ ನಿರ್ಧಾರ ಮಾಡಿದೀವಿ. ಪಾಠ ಕಲಿಸ್ತೀವಿ. ಅದಕ್ಕೆ ಈ ಕುಡ್ಗೋಲು. ನೋಡಿದ್ಯಾ ಶಿವಾನಿ, ನಮ್ಮೂರಲ್ಲಿ ಪ್ರತಿಯೊಬ್ಬರಿಗೂ ನಾಗಿಣಿ ಮೇಲೆ ಎಷ್ಟು ಕಿಚ್ಚಿದೆ ಅಂತ.
ಬಾ ನಾವು ಹೋಗೋಣ. ನೀನು ಹೋಗಿರು, ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ. ಕೆಲವು ತಪ್ಪುಗಳಿಗೆ ತುಂಬ ದೊಡ್ಡ ದಂಡನ ತೆರಬೇಕಾಗುತ್ತೆ. ಅದಕ್ಕೆ ಉದಾಹರಣೆ ನೀನು. ಹಾಗೆ ನಿನಗೆ ಎಚ್ಚರಿಸ್ತಾ ಇರೋ ನಾನು. ನಾಗಮಣಿಗೋಸ್ಕರ ನಿನ್ನ ಆದಿಶೇಷನನ್ನು ನಾನು ಸಾಯಿಸ್ದೆ. ಇನ್ನೇನಾದ್ರೂ ಶಕ್ತಿನ ಪಡ್ಕೋಬೇಕು ಅನ್ನೋ ಅಷ್ಟರಲ್ಲಿ ಒಬ್ಬೊಬ್ಬರಾಗಿ ನನ್ನ ಸ್ನೇಹಿತರನ್ನ ನೀನು ಸಾಯಿಸ್ತಾ ಬಂದೆ. ಈಗ ನಿನ್ನ ಸರ್ದಿ. ಆ ತಾಕತ್ತು ನಿನಗಿಲ್ಲ ಶಿವಾನಿ. ನೀನೊಂದು ಯಕಶ್ಚಿತ್ ಹೆಣ್ಣು. ಅತ್ತ ನಾಗವೂ ಅಲ್ಲದ, ಇತ್ತ ಮನುಷ್ಯಳು ಅಲ್ಲದ ಒಂದು ಹೆಣ್ಣು ಅಷ್ಟೇ. ಯಾವ ಶಕ್ತಿನೂ ಇಲ್ಲ ನಿನಗೆ. ನಿನ್ನಿಂದ ನನಗೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವನ ಮುಂದೆ ಏನಾಗುತ್ತೋ, ನನ್ನ ಗುರಿ ಏನಾಗುತ್ತೋ, ನನ್ನ ಆದಿಶೇಷ ನನಗೆ ಸಿಗ್ತಾನೋ ಇಲ್ವೋ, ನಾಗಮಣಿನ ನಾನು ಪೂರ್ವ ಸ್ಥಿತಿಗೆ ತಲುಪಿಸ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನಿನ್ನ ಸಾವು ಮಾತ್ರ ನನ್ನ ಕೈಯಿಂದನೇ ಅನ್ನೋದು ಖಚಿತ. ನೋಡು ದಿಗ್ವಿಜಯ, ನಿನ್ನನ್ನು ಸಾಯಿಸೋದಕ್ಕೆ ನನಗೆ ನಾಗಿಣಿ ರೂಪನೂ ಬೇಕಾಗಿಲ್ಲ, ನಾಗಶಕ್ತಿನೂ ಬೇಕಾಗಿಲ್ಲ. ನನ್ನ ಒಳಗಿರೋ ಕಿಚ್ಚಿದೆಯಲ್ಲ, ಅದೊಂದೇ ಸಾಕು. ನಾಗಶೇಷನ ಕೊಂದೋ ನೀನು. ಅದು ಒಂದು ಕಾರಣ ಸಾಕು ನಿನ್ನನ್ನ ಸಂಹಾರ ಮಾಡೋದಕ್ಕೆ. ಮುಗಿತು, ನಿನ್ನ ಸಾವು ನನ್ನಿಂದಾನೆ. ಸಾವು ಕಾಣಿಸ್ತಾ ಇದೆಯಲ್ವಾ ನಿನಗೆ? ಯಮರಾಜ ನಿನ್ನ ಕಣ್ಣೆದುರಿಗೆ ನರ್ತನ ಮಾಡ್ತಾ ಇದ್ದಾನೆ ತಾನೆ? ಹೇಳು ಹೇಳು. ಈ ಒತ್ತಾಟನೆಲ್ಲ ಅನುಭವಿಸೋದಕ್ಕಿಂತ ಸಾವೇ ಸರಿ ಅಂತ ಅನ್ನಿಸ್ತಾ ಇದೆಯಲ್ವಾ ನಿನಗೆ? ಮಾತಾಡೋ. ಇಲ್ಲ ಅಂದ್ರೆ ಸಾವು ಕೂಡ ನಿನ್ನ ಹತ್ರ ಬರೋದಕ್ಕೆ ಅಸಹ್ಯ ಪಡಬೇಕು. ಅಂತ ಘೋರ ಸ್ಥಿತಿ ನಿನ್ನದಾಗುತ್ತೆ. ಮಾತಾಡು. ಹೇಳು, ನಿನ್ನನ್ನೇ ಕೇಳ್ತಾ ಇರೋದು. ಆ ನಾಗ ರಹಸ್ಯಗಳು ಏನು ಅಂತ ಹೇಳು. ನಾಗ ಪೂಜೆಯನ್ನು ಮಾಡಿ ನಾಗಮಣಿಯನ್ನು ಎತ್ಕೊಂಡು ಹೋಗೋದು ಹೇಗೆ ಅಂತ ಹೇಳು. ಇಲ್ಲ ಅಂದ್ರೆ ಬದುಕಿರುವಾಗಲೇ ಮೃತ್ಯು ದರ್ಶನ ಮಾಡಿಸ್ಬೇಕಾಗುತ್ತೆ ನಿನಗೆ. ಮಾತಾಡು. ಯಾವ ಗುರುವಿನ ಸಹಾಯನೂ ಇಲ್ಲದೆ ನಾನು ನಾಗಮಣಿಯನ್ನ ಪಡಿಬೇಕು. ಹೇಳಲ್ಲ, ನಾನು ಹೇಳಲ್ಲ. ಸಾವು ಎದುರುಗಡೆ ಬಂದ್ರು ಇಷ್ಟೊಂದು ದುರಹಂಕಾರ ನಿನಗೆ. ಈ ಮಂತ್ರದ ದಾರ ನನ್ನ ಹತ್ರ ಇರೋವರೆಗೂ ನೀ ನನ್ನನ್ನು ಏನು ಮಾಡೋದಕ್ಕಾಗೋದಿಲ್ಲ. ಬೇಕಾದ್ರೆ ನಾನು ನಿನ್ನನ್ನು ಕೊಲ್ಲಬಹುದು. ಮಾತಾಡು. ಒಟ್ನಲ್ಲಿ ಗುರುಗಳೇ, ನಮ್ಮೂರಿಗೆ ಬರೆದಿದ್ದ ದುಷ್ಟ ಗ್ರಹ ಇವತ್ತು ಹೋಗ್ತಾ ಇದೆ. ಮಹಾಗುರುಗಳು ಬರೋದೆ, ಪೂಜೆನ ಶುರು ಮಾಡೋದೆ. ಅವರು ಪೂಜೆ ಶುರು ಮಾಡ್ತಿದ್ದಂಗೆ ನಮ್ಮೂರಿಗೆ ಕೌದಿದ್ದ ಕತ್ತಲೆ ಯಾವತ್ತು ಬಿಟ್ಟು ಹೋಗುತ್ತೋ ಅಂತ ಇಡೀ ಊರೇ ಕಾಯ್ತಾ ಇದ್ದಾರೆ. ಯೋಚನೆ ಮಾಡಬೇಡ ವಸಂತ. ನಮ್ಮ ಕಣ್ಣೂರಿನ ಗ್ರಹಚಾರ ಹೋಯ್ತು ಅಂತ ಅನ್ಕೋ. ನಾನು ಕವಡೆಶಾಸ್ತ್ರ ಹಾಕಿ ನೋಡಿದಾಗ ಅದು ನಿಜ ಆಯ್ತು. ಶತಮಾನಗಳ ಸಂಕಟ ಮುಗಿದೋಯ್ತು. ಅಷ್ಟಾದ್ರೆ ಸಾಕು ಗುರುಗಳೇ. ಜನ ನಮ್ಮ ಕಣ್ಣೂರನ್ನ ಕಸ ಅಂದ್ಕೊಂಡ್ಬಿಟ್ಟಿದ್ರು. ಹಿಂದೆ ನಮ್ಮ ಕಣ್ಣೂರು 10 ಊರಿಗೆ ಕಣ್ಣಾಗಿತ್ತು. ಇನ್ನು ಮುಂದೇನೋ ಹಾಗೇ ಇರುತ್ತೆ ಅಂತ ನನಗನ್ನಿಸ್ತಾ ಇದೆ.
ಎಲ್ಲ ಸರಿ ವಸಂತಣ್ಣ, ನನಗೊಂದು ಅನುಮಾನ. ಇಷ್ಟು ದಿನ ಇರದಿದ್ದ ನಾಗಿಣಿ ಈಗ ಇದ್ದಕ್ಕಿದ್ದಾಗೆ ಹೇಗೆ ಬಂದ್ಬಿಡ್ತಾಳೆ ಅಂತ. ಬರ್ತಾಳೆ ಕಣಪ್ಪ, ಬಂದೇ ಬರ್ತಾಳೆ. ನಾವು ಅಂದ್ಕೊಂಡು ಹಾಗೆ ಎಲ್ಲ ಆಗುತ್ತೆ. ಈಗ ನೋಡಿ, ಕಣ್ಣಮ್ಮನ ಕಣ್ಣು ನಮ್ಮೂರಿಗೆ ಬಂದು ಹೆಂಗ್ ಬಿತ್ತು ಹೇಳಿ ನೋಡ. ಕಣ್ಣಮ್ಮನ ಮಹಿಮೆ ಎಲ್ಲ ಅವಳ ಮಹಿಮೆ. ಈಗ ರಾತ್ರಿ ಹೊತ್ತು ಕಣ್ಣಮ್ಮನ ಗುಡಿಲಿ ಗಂಟೆ ಸದ್ದು ಹೇಗ್ ಬಂತ ಹೇಳಿ? ಎಲ್ಲ ಅವಳ ಮಹಿಮೆನೇ ಕಣಪ್ಪ. ಗಟ್ಟು ಸ್ವಾಮಿಗಳು ಹೇಳಿದ ಹಾಗೆ ಎಲ್ಲವೂ ಆಗಿದೆ ಅಂದಮೇಲೆ ನಾಗಿಣಿ ನಮ್ಮೂರಿಗೆ ಬರೋದು ಸತ್ಯ ತಾನೆ? ಪೂಜೆ ಆಗೋದು ಸತ್ಯ, ನಮ್ಮೂರಿನ ಶಾಪ ಕಳೆಯೋದು ಸತ್ಯ. ನೋಡ್ರಪ್ಪ, ಈಗ ನಾಗಿಣಿನ ಬಂಸಕ್ ಬರ್ತಾ ಇರೋರು ಅಂತಿಂತ ಗುರುಗಳಲ್ಲ, ಮಹಾಮಹಿಮರು. ಅದೇನೇನೋ ಸಿದ್ಧಿ ಪಡ್ಕೊಂಡಿರೋರು ನಮ್ಮೂರಿಗೆ ಬರ್ತಾವ್ರೆ. ಕಣ್ಣಮ್ಮನ ಕಣ್ಣನ್ನ ನಾಗಿಣಿ ಕೈಲಿ ಜೋಡಿಸೋದ್ರಲ್ಲಿ ಎರಡು ಮಾತೇ ಇಲ್ಲ. ಬನ್ನಿ. ಯಾವ ವಿಷಯ? ಅದೇ ದೀಪೇಶ್ವರಿ ಹತ್ರ ಶತಶೃಂಗನ್ ಬಗ್ಗೆ ವಿಚಾರಿಸು ಅಂತ ಹೇಳಿದ್ನಲ್ಲ. ಅದು ದೀಪೇಶ್ವರಿ ಹತ್ರ ಆಗ್ಲೇ ಕೇಳೋಣ ಅಂತ ಇದ್ದೆ. ಆದರೆ ದೇವಸ್ಥಾನದ ಹತ್ರ ನಾಗಿಣಿನ ಬಂದಿಸೋ ಕೆಲಸ ನಡೀತಾ ಇದೆ ಅಲ್ವಾ, ಎಲ್ಲರೂ ಅಲ್ಲಿಗೆ ಹೊರಟಿದ್ರು. ಇವಾಗ ನಾನು ಅಲ್ಲಿಗೆ ಹೊರಡ್ತಾ ಇದ್ದೆ. ಇವತ್ತಿನ ಪೂಜಾ ಕೆಲಸಗಳೆಲ್ಲ ಮುಗಿದು ಆ ನಾಗಿಣಿನ ಬಂದಿಸಾದ್ಮೇಲೆ ಕಣ್ಣಮ್ಮನ ಕಣ್ಣು ಯಥಾಸ್ಥಿತಿಗೆ ಸೇರಾದ್ಮೇಲೆ ನಾನು ದೀಪೇಶ್ವರಿ ಹತ್ರ ಕೇಳ್ತೀನಿ. ಅದು ಹಾಗಲ್ಲ ಸಹಸ್ರ. ನಾನು ಅವನ ಮುಖ ನೋಡಿದಾಗ ಅವನ ಮುಖದಲ್ಲಿ ಮೃತ್ಯು ಛಾಯೆ ಎತ್ತು ಕಾಣಿಸ್ತಿತ್ತು. ಹೋದ ಜನ್ಮದಲ್ಲಿ ನಾಗಿಣಿ ಅವನ ಸಾಯಿಸ್ದಾಗೆ ಈ ಜನ್ಮದಲ್ಲೂ ಅವಳೇ ಅವನ ಸಾಯಿಸಿದ್ರೆ ಅಂತಷ್ಟೆ. ಯಾವುದಕ್ಕೂ ದೀಪೇಶ್ವರಿ ಹತ್ರ ಒಂದ್ಸತಿ ಕೇಳೋದು ಉತ್ತಮ ಅಲ್ವಾ? ನಾಗಿಣಿನ ಬಂದಿಸೋ ಹೊತ್ತಲ್ಲಿ ಅವನ್ ಸಾವಾಗ್ಬಿಟ್ರೆ. ನೋಡು ಸಹಸ್ರ, ಅವನ ಪಾಪ ತುಂಬಾ ಒಳ್ಳೆಯವನು ಅಂತ ಬೇರೆ ಹೇಳ್ತಿದ್ಯಾ. ಅವನ್ನ ಕಾಪಾಡೋ ಅವಕಾಶ ಇದ್ದಾಗ ಅದನ್ನ ಕಳ್ಕೊಂಡ್ರೆ ಜೀವನ ಪೂರ್ತಿ ಅದೊಂದು ನೋವಾಗಿ ಉಳಿಯುತ್ತಲ್ವಾ? ಸರಿ, ನೀವು ಇಷ್ಟೊಂದು ಕೇಳ್ಕೊತಾ ಇದ್ದೀರಾ ಅಂದಮೇಲೆ, ಅದು ಶತಶೃಂಗನ್ ಒಳ್ಳೇದಕ್ಕೆ ಅಂದಮೇಲೆ ನಾನು ಕೇಳ್ತೀನಿ. ಬಾ ಶಿವಾನಿ, ಇವಾಗಲೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಪ್ರಶ್ನೆ ಇಡೋಣ. ಇಲ್ಲಾಂದ್ರೆ ದೀಪೇಶ್ವರಿ ಉತ್ತರ ಕೊಡಲ್ಲ. ಹೌದು ಸಹಸ್ರ, ಇನ್ನು ದೀಪೇಶ್ವರಿ ಹತ್ರ ಅವನ ಬಗ್ಗೆ ಕೇಳಿದ್ರೆ ಅವನ ಪ್ರಾಣ ಉಳಿಯುತ್ತೆ. ನಿಮ್ಮ ಊರಿನ ಸಂಕಟ ದೂರ ಆಗುತ್ತೆ, ಲೋಕ ಕಲ್ಯಾಣ ಆಗುತ್ತೆ. ಇವಳ ಪ್ರತಿ ಮಾತು ಅನುಮಾನ ಹುಟ್ಟಿಸ್ತಾ ಇದೆಯಲ್ಲ. ನಾಗವೈದ್ಯ ಪದ್ಧತಿಯ ಪ್ರಕಾರ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಮಾಡಿ, ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಹಾಗಾದರೆ ಮುಂದೆ ವೈದ್ಯರೇ, ಈ ತಾಯಿಗೆ ಮಸ್ತಿಷ್ಕ ನಾಶವಾಗಿದೆ. ಇದಕ್ಕೆ ಚಿಕಿತ್ಸೆ ಎಂದರೆ ನಾಗಮಣಿ ಮಾತ್ರ. ಇದ್ರ ಮೇಲೆ ಎಲ್ಲ ಪರಮೇಶ್ವರನ ಇಚ್ಛೆ. ನಾನು ಹೊರಡ್ತೇನೆ. ಆಗಲಿ ವೈದ್ಯರೇ, ಎಲ್ಲ ಒಳ್ಳೆಯದಾಗಲಿ. ನಾಗವೈದ್ಯರು ಕೈ ಚೆಲ್ಲಾಯ್ತು. ನಾಗಲೋಕದ ಮುಗಿಲು ನೋಡುತ್ತಿದ್ದರೆ ಭಯವಾಗುತ್ತಿದೆ. ಈ ದಿನ ಭಯಂಕರವಾದ ಘಟನೆ ಘಟಿಸುತ್ತದೆ ಎಂಬ ಮುನ್ಸೂಚನೆ. ನಾಗಲೋಕದ ಮೇಲೆ ಕಪ್ಪು ಮೋಡ ಕವಿದಿದೆ. ಆಕಾಶದಲ್ಲಿ ರಕ್ತವರ್ಣದ ಕಾಮನ ಬಿಲ್ಲು ಕಾಣಿಸುತ್ತಿದೆ.
ಪ್ರತಿ ಬಾರಿ ರಕ್ತವರ್ಣದ ಕಾಮನ ಬಿಲ್ಲು ಅರೆ ಕ್ಷಣವಿದ್ದು ಮಾಯವಾಗುತ್ತಿತ್ತು. ಈ ಬಾರಿ ಅದು ಹಾಗೆ ಇದೆ. ನಾಗಲೋಕವನ್ನು ಕತ್ತಲು ಆವರಿಸುತ್ತಿದೆ ನಾಗಮಾತ. ಈ ಸ್ಥಿತಿಯಿಂದ ನೀನೊಬ್ಬಳು ಹೊರ ಬಂದಿದ್ದರೆ ಸಾಕಿತ್ತು ನಾಗಮಾತ. ಏನಾದರೂ ಒಂದು ದಾರಿ ಕಾಣಿಸುತ್ತಿತ್ತು. ಈ ನಾಗಲೋಕದ ರಾಜಮಾತೆ ನೀನು. ಎಲ್ಲ ಘಟನೆಗಳಿಗೂ ನೀನೇ ಪರಿಹಾರ ಸಾಧಿಸುತ್ತಿದ್ದೆ. ಈಗ ನೀನೇ ಇಂತಹ ಸ್ಥಿತಿಯಲ್ಲಿ ಮಲಗಿದ್ದೀಯ. ಇಂತಹ ಸ್ಥಿತಿಯಲ್ಲಿ ಶಿವಾನಿಯನ್ನು ಕಾಪಾಡುವವರು ಯಾರು? ನಾಗಲೋಕದ ಕುಡಿ ಆದಿಶೇಷ ಎಲ್ಲಿದ್ದಾನೆ ಎಂದು ತಿಳಿಯುತ್ತಿಲ್ಲ. ಅವರಿಬ್ಬರನ್ನು ನೀನೇ ಕಾಪಾಡಬೇಕು ಪರಮೇಶ್ವರ. ಎಲ್ಲವನ್ನು ನೀನೇ ಸಮಾಪ್ತಿಗೊಳಿಸು. ಮುಹೂರ್ತ ಮೀರೋದ್ರೊಳಗೆ ನಾಗಿಣಿನ ಬಂಧಿಸಬೇಕು. ಅಷ್ಟರೊಳಗೆ ಕಣ್ಣಮ್ಮನ ಕಣ್ಣನ್ನ ಯಥಾಸ್ಥಿತಿನಲ್ಲಿ ಇಡಬೇಕು. ಗುರುಗಳೇ, ಯಾರು ತಡ ಮಾಡಿದ್ರು ಶತಶೃಂಗ ತಡ ಮಾಡೋದೇ ಇಲ್ಲ. ಯಾಕೆಂದ್ರೆ ಅವನು ಕಣ್ಣೂರಿನ ಕಾವಲುಗಾರ, ಅದು ಅಲ್ಲದೆ ಕಣ್ಣಮ್ಮನ ವರಪುತ್ರ. ಬರಬಹುದು, ಇನ್ನೂ ಸ್ವಲ್ಪ ಹೊತ್ತು ಕಾಯೋಣ. ವಸಂತಳ ಬಂದ್ರು ನೋಡಿ. मेरा काम सिर्फ इतना है, वो नागिनी को गिरफ्तार करने के लिए। बाकी सब काम सारे गांव के लोगों के ऊपर है, मालूम? ಬಾಬಾಜಿ, ನೀವೇನು ಹೇಳ್ತಾ ಇದ್ದೀರಿ ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರದುಗೆ ಕಾಮ್ ಸಿರ್ಫ್ ನಾಗಿಣಿಗೆ ಬಂಧಿಸೋದು ಮಾತ್ರ, ಉಳಿದಿರೋ ಕೆಲಸ ಎಲ್ಲ ನಿಮ್ದುಗೆ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಮಾಡಿ ಬಾಬಾಜಿ, ನಮ್ಮೂರು ಎಷ್ಟು ಶ್ರೀಮಂತವಾಗಿತ್ತು. ಈ ಊರನ್ನ ಮರುಭೂಮಿ ಮಾಡ್ಬಿಟ್ಲು, ಮರುಭೂಮಿ. ಈ ನಾಗಿಣಿ ಶಾಪದಿಂದ ನಮ್ಮೂರಿನ ಹೆಣ್ಮಕ್ಳನ್ನ ಯಾರು ಮದುವೆನೂ ಮಾಡ್ಕೊಂಡೋಗಲ್ಲ, ನಮ್ಮೂರಿನ ಗಂಡ್ಮಕ್ಳಿಗೆ ಹೆಣ್ಣನ್ನೂ ಕೊಡೋದಿಲ್ಲ. ಬಾಬಾ, ನೀವು ಅವಳನ್ನ ಬಂಧಿಸ್ಕೊಡಿ ಸಾಕು. ನಾವ್ ಹೆಂಗ್ ಸಾಯಿಸ್ತೀವಿ ಅಂತ ನೋಡಿ. ಅವಳನ್ನ ತುಂಡ ಕತ್ತರಿಸಿ ಸುಟ್ಟಾಕ್ಬಿಡ್ತೀವಿ. ಹಲೋ, ಏನ್ ನಡೀತಿದೆ ಇಲ್ಲಿ? ಹಲೋ, ನಿಮ್ಮನ್ನೇ ಕೇಳ್ತಿರೋದು. ಏನಿದೆಲ್ಲ? ನಿಮ್ಗೆಲ್ಲ ಏನು ಕಾಮನ್ ಸೆನ್ಸ್ ಇಲ್ವಾ?
10 ನಿಮಿಷ ಟೈಮ್ ಕೊಡ್ತೀನಿ. ಇದನ್ನೆಲ್ಲ ತೆಗೆದು ಇಲ್ಲಿಂದ ಜಾಗ ಖಾಲಿ ಮಾಡ್ತಿರ್ಬೇಕು. ಇಲ್ಲದೆ ಹೋದ್ರೆ ಪೊಲೀಸ್ನ ಕರ್ಸ್ಬೇಕಾಗುತ್ತೆ. ಅಭಯ್, ಸ್ವಲ್ಪ ಸುಮ್ಮನೆ ಇರಪ್ಪ. ಅಪ್ಪ, ನೀನು ಸುಮ್ಮನೆ ಇರು. ಇವರೇನೋ ಮಂತ್ರ ಮಾಡ್ತಾರಂತೆ, ಅದನ್ನ ನೀನು ನಂಬ್ತೀಯಾ? ನಿನಗೇನಾಗಿದೆ? ದೀಪೇಶ್ವರಿ, ಎಲ್ಲ ಸತ್ಯನ ನಿನ್ನಿಂದ ತಿಳ್ಕೋಬೇಕು. ಸ್ವಾರ್ಥಕ್ಕಾಗಿ ಬೇಡ್ತಾ ಇಲ್ಲ ತಾಯಿ. ನೀನ್ ಕೊಡೋ ಉತ್ತರಗಳಿಂದ ಊರಿಗೆ ಒಳ್ಳೇದಾಗುತ್ತೆ, ಹಾಗಾಗಿ ಕೇಳ್ತಾ ಇದ್ದೀನಿ. ಶತಶೃಂಗ ಅವರ ಭೂತ, ವರ್ತಮಾನ, ಭವಿಷ್ಯ ಏನು? ಅವನಿಗೆ ಯಾರಿಂದ ತೊಂದರೆ ಆಗ್ತಾ ಇದೆ? ನಮ್ ಜೊತೆ ಇರೋ ಶಿವಾನಿ ಯಾರು? ಅವಳಿದನ್ ಯಾಕೆ ಕೇಳ್ತಾ ಇದ್ದಾಳೆ? ಅದನ್ನ ಹೇಳು ಜ್ಯೋತಿ ಮಾತಾ. ಶಿವಾನಿ ಬಗ್ಗೆ ನನ್ನ ಮನಸ್ಸಿನ ಒಳಗಡೆ ಇರೋ ಏನೇನೋ ಪ್ರಶ್ನೆಗಳಿಗೆ ನಿನ್ನ ಉತ್ತರದಿಂದ ಪರಿಹಾರ ಸಿಗ್ಲಿ ಮಾತಾ. ಉತ್ತರ ಕೊಡು ಜ್ಯೋತಿ ಮಾತಾ, ಎಲ್ಲದಕ್ಕೂ ಉತ್ತರ ಕೊಡು. ಇವಳು ಯಾರು? ಶತಶೃಂಗ ಅವ್ರ ಬಗ್ಗೆ ಯಾಕೆ ಪದೇ ಪದೇ ಕೇಳ್ತಾ ಇದ್ದಾಳೆ? ಎಲ್ಲದಕ್ಕೂ ಉತ್ತರ ಕೊಡು ಜ್ಯೋತಿ ಮಾತಾ. ಶತಶೃಂಗ ಮಹಾದುಷ್ಟ. ಕಣ್ಣಮ್ಮನ ಕಣ್ಣು ಅಪಹರಿಸಲು ಬಂದವನು. ಆ ಹಂತದಲ್ಲಿ ನಾಗಿಣಿ ಶತಶೃಂಗನನ್ನ ವಧೆ ಮಾಡಿದವಳು. ಈ ಊರಿನ ಸಕಲ ಅನಿಷ್ಟಗಳಿಗೂ ಇವನೇ ಕಾರಣ. ಪರಮೇಶ್ವರ, ಏನಾಗ್ತಾ ಇದೆ? ಕಾಪಾಡು ಪರಮೇಶ್ವರ. ಪರಮೇಶ್ವರ ಕಾಪಾಡು, ಪರಮೇಶ್ವರ, ಪರಮೇಶ್ವರ ಕಾಪಾಡು. ಏನಾಗ್ತಿದೆ? ಪರಮೇಶ್ವರ ಕಾಪಾಡು, ಪರಮೇಶ್ವರ. ಕಾಪಾಡು ಪರಮೇಶ್ವರ, ಕಾಪಾಡು ಪರಮೇಶ್ವರ. ಅಯ್ಯೋ ದೇವ, ಏನಾಗಿ ಹೋಗಿದೆ? ಏನಿದು? ನಾಗಲೋಕವೆಲ್ಲ ಅಲ್ಲೋಲ ಕಲ್ಲೋಲವಾಗುತ್ತಿದೆಯಲ್ಲ. ದೇವ, ಭೂಲೋಕದಲ್ಲಿ ನಾಗಿನಿಯ ಬಂಧನವಾದರೆ ಮಾತ್ರ ಇಂಥ ಸ್ಥಿತಿಯಾಗಲು ಸಾಧ್ಯ. ಶಿವಾನಿಯನ್ನು ಕಾಪಾಡುವ ಬಗ್ಗೆ ಹೇಗೆ ಪರಮೇಶ್ವರ?
ನೀನೇ ಅವಳನ್ನು ರಕ್ಷಿಸಬೇಕು, ನಾಗಲೋಕವನ್ನು ಉಳಿಸಬೇಕು. ಗುರುದೇವ ಗುರುದೇವ ಕಾಪಾಡು ಗುರುದೇವ, ಗುರುದೇವ ಗುರುದೇವ ಕಾಪಾಡು, ಕಾಪಾಡು ನಮ್ಮನ್ನ ಕಾಪಾಡು. ಪರಮೇಶ್ವರ, ನಾಗಲೋಕದ ಅಂತ್ಯವಾಗುತ್ತದೆ, ಕಾಪಾಡು ಮಹಾದೇವ, ನಾಗಲೋಕವನ್ನು ಉಳಿಸು.